ನೋಡಿ, ಬೆಂಗಳೂರಿನ ಹಸಿರು ಬೆಂಗಳೂರಾಗಿ ಮುಂದುವರಿಸಬೇಕು. 2 ಲಕ್ಷ ಗಿಡಗಳನ್ನ ನೆಡೆಸಬೇಕು. ನಾವು ಎಲ್ಲ ಶಾಲಾ ಸಂಸ್ಥೆಗಳ ಜೊತೆ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ಮಕ್ಕಳು ಕೂಡ ಒಂದೊಂದು ಗಿಡನ ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕು. ಶಾಲೆಗಳ ಜೊತೆ ಕಾಲೇಜ್ ಜೊತೆ ಅಗ್ರಿಮೆಂಟ್ ಮಾಡ್ತೀವಿ. ಯಾವ ಏರಿಯಾ ಇದೆ ಆ ಏರಿಯಾಲೇ ಅವರು ತೆಗೆದುಕೊಂಡು ಆ ಗಿಡಗಳನ್ನ ಕಾಪಾಡಬೇಕು. ಅವ್ರ ಹೆಸರು ಇಟ್ಕೋಬೇಕು. ಹೋಯ್ತಾ ಬತ್ತಾ ಆ ಗಿಡನ ನೋಡ್ಕೋಬೇಕು. ಇದೆಲ್ಲ ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ. ಹೋದ ವರ್ಷ ಮಾಡಿದ್ದು 52,000 ಗಿಡ ರೀತಿ ನೆಡೆದಿತ್ತು. ಈ ವರ್ಷ 2 ಲಕ್ಷ ಇನ್ಕ್ಲೂಡಿಂಗ್ ಪ್ರೈವೇಟ್ ಸ್ಕೂಲ್ಸ್, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸ್ಕೂಲ್ಸ್, ಕಾಂಪೌಂಡ್ ಒಳಗಾರ ಹಾಕ್ಲಿ, ರೋಡ್ಗಳೆಲ್ಲಾರು ಹಾಕ್ಲಿ, ರೋಡಲ್ಲಿ ಎಲ್ಲೆಲ್ಲಿ ಹೊಸ ಲೇಔಟ್ ಇದೆ ಅಲ್ಲೂ ಕೂಡ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ನೇಚರು. ಎರಡನೇದು ಬೇರೆ ಬೇರೆ ಎಲ್ಲೆಲ್ಲಿ ಇನ್ನು ಕೆಲವು ವಿಚಾರ ಇದೆ, ನಾನು ಅದನ್ನು ಅಲ್ಲಿ ನಿಮಗೆ ಪ್ರೋಗ್ರಾಮಲ್ಲಿ ಹೇಳ್ತೀನಿ. ಯಡಿಯೂರಪ್ಪ ವಿರುದ್ಧ ಕಾನೂನು ಪ್ರಕ್ರಿಯೆಗಳನ್ನ ಬಿಜೆಪಿ ಇದು ದ್ವೇಷ ರಾಜಕಾರಣ ಅಂತೇಳಿ ಟೀಕೆ ಮಾಡ್ತಾ ಇದೆ. ನೋಡಪ್ಪ, ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡ್ಲಿಕ್ಕೆ ಹೋಗುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡಕ್ಕೆ ಹೋದ್ರೆ ಅದು ಎಲ್ಲೆಲ್ಲ ಹೋಗ್ತದೆ. ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಗೆ ಯಾರ ಬಗ್ಗೆನೂ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೇ ಆಗಲಿ ನನಗೂ ಅಯ್ಯೋ ಅನಿಸ್ತದೆ. ಯಾಕೆ ನಾವೆಲ್ಲ ಇದಕ್ಕೆಲ್ಲ ಅನುಭವಿಸಿರೋ ನಾವು, ನಮಗೆ ಗೊತ್ತು ಇದು ನೋವು ಏನಿದೆ ಅಂತ. ರಾಹುಲ್ ಗಾಂಧಿ ಅವರ ಹೆಸರನ್ನು ಈ ಪ್ರಕರಣದಲ್ಲಿ ಎಳೆದು ತರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರ ಕಷ್ಟ ಅವ್ರಿಗೆ. ಅಲ್ಲೆಲ್ಲ ಬಂದರು, ಕೋರ್ಟ್ಗೆ ಹೋದ್ರು, ಕೇಸ್ ಹಾಕಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ರಾಜಕಾರಣ? BJP-ಅವ್ರಿಗೂ ಇದು ಅಡ್ವರ್ಟೈಸ್ಮೆಂಟು ರಾಹುಲ್ ಗಾಂಧಿನ ಏನು ಹಾಕಿದ್ರು? ದ್ವೇಷದ ರಾಜಕಾರಣ ಮಾಡ್ತಾವ್ರು BJP-ಅವರು. ಏನು ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ AICC ಅಧ್ಯಕ್ಷರ, KPCC ಅಧ್ಯಕ್ಷರ? ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. ನಾನು ಅಡ್ವರ್ಟೈಸ್ಮೆಂಟು ನಮ್ಮ KPCC ಕೊಟ್ಟಿದ್ದು ಏನು ಯತ್ನಾಳ್ ಹಾಕಿದ್ದಾನೆ ಮತ್ತು ಪೇಪರ್ ಏನು ಬಂದಿದೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಮ್ಮಲ್ಲಿ ಕೇಸ್ ಹಾಕಿ ನಾವು ಕೋರ್ಟ್ಗೆ ಹೋಗ್ಲಿಲ್ವಾ? ಅದನ್ನ ಏನು ಕರೀತಾರೆ? ಏನಾಗಿತ್ತು? ವಿಜೇಂದ್ರನಿಗೆ ಏನು ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸೋಕ್ಕೆ? ಅವ್ರು ಯಾರು MLC ಕೈಲಿ, ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೈಲಿ ಎಲ್ಲ ಕೇಸ್ ಹಾಕ್ಸಿ ಬಂದು ಕೂತ್ಕೊಂಡಿದ್ದ. ಆಗೇನಾಯಿತು? ಆದರೆ ನಾವಂತ ನೀಚಿ ರಾಜಕಾರಣ ನಾವು ಮಾಡೋದಿಲ್ಲ. ಹೌದು, ನಾವು ನಮ್ಮ ಸಮಾಜ, ನಾವು ಏನೇ ಹೇಳಿದ್ರು ಕೂಡ ವಿಶ್ವಮಾನವರಾದರೂ ಕೂಡ ನಾನು ನಮ್ಮ ಸಮಾಜದಲ್ಲಿ ಯಾಕೆ ಈ ರೀತಿ ವೋಟಿಂಗ್ ಆಗಿದೆ ಅನ್ನೋದು ದೊಡ್ಡ ಚರ್ಚೆ ಬಂತು. ಬಟ್ ನನಗೆ ಸೋತಿದ್ದೀವಿ, ಸೋಲು ಒಪ್ಕೊಳ್ತೀವಿ. ಬಟ್ ಇದೇನು ರಾಜಕಾರಣದಲ್ಲಿ ಇವೆಲ್ಲ ನಡೆದೀಗ ಚರ್ರಾಯ ಸ್ವಾಮಿ, ಬಾಲಕೃಷ್ಣ, ನಮ್ಮ ಶ್ರೀರಂಗಪಟ್ಟಣ ಅವರೆಲ್ಲ 55,000 ಸೋತಿದ್ರು. ಈಗ ತಿರ್ಗಿ ಅವರೆಲ್ಲ ವಾಪಸ್ಸು ಗೆದ್ದರು. ಹಂಗೆ ಇವೆಲ್ಲ ಪರ್ಮನೆಂಟ್ ಏನಿಲ್ಲ. ಇವೆಲ್ಲ ಸೋಲು ಗೆಲುವು ಇದ್ದೇ ಇರ್ತದೆ. 6 ತಿಂಗಳಿಗೆ ಎಲ್ಲ ಚೇಂಜ್ ಆಗ್ತದೆ. ಜನರ ಭಾವನೆ ಚೇಂಜ್ ಆಗ್ತದೆ, ಕೆಲಸ ಕಾರ್ಯಗಳು ಚೇಂಜ್ ಆಗ್ತದೆ. ಇವೆಲ್ಲ ಏನು ಪರ್ಮನೆಂಟ್ ಇದೆ. ನಾವು ಹಿಂದೆ ಬರೀ 1 ಸೀಟ್ ಗೆದ್ದಿದ್ರು ಸುರೇಶ್, ಈಗ 9 ಸೀಟ್ ಗೆದ್ದಿದ್ದಾರೆ. ಇನ್ನು 4-5 ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೇನು ಚಿಂತೆ ಮಾಡೋದು ಬೇಡ. ಐ ಆಮ್ ಟೆಲಿಂಗ್ ಯು, ನನಗೆ ನಂಬಿಕೆ ಇದೆ. 2028ಕ್ಕೆ ಕಾಂಗ್ರೆಸ್ ಸರ್ಕಾರನ ವಾಪಸ್ ತರ್ತೀನಿ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನಾವೆಲ್ಲ ಸೇರಿ ಒಟ್ಟಿಗೆ, ನಾನು, ಸಿದ್ದರಾಮಯ್ಯನವರು ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಬೆಳಗ್ಗೆ ಸಾಯಂಕಾಲ ದುಡಿದು ಈ ಸರ್ಕಾರ ಬರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.